ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಎಜುಕೇಟರ್ GS ನಾಗರಳ್ಳಿ ಸರ್. ಇವತ್ತಿನ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ಮೊದಲನೇ ಪ್ರಶ್ನೆ, ಮೊದಲನೇ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದ ಮೂಲಕ ನಡೆಯಿತು ಅನ್ನುವುದು ಮೊದಲನೇ ಪ್ರಶ್ನೆ. ಕೊಟ್ಟಿರತಕ್ಕಂಥ ಆಪ್ಷನ್ ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ಮದ್ರಾಸ್ ಒಪ್ಪಂದ ಅಂಥೇಳಿ ನಾವು ನೋಡ್ತೀವಿ. ಸರಿಯಾದ ಉತ್ತರ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂಥೇಳಿ ನೋಡ್ತೀವಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಮೊದಲನೇ ಕರ್ನಾಟಕ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂಥೇಳಿ ನೋಡ್ತೀವಿ. ವಿಶೇಷವಾಗಿ ಮೊದಲನೇ ಕರ್ನಾಟಕ ಯುದ್ಧವು 1746ರಿಂದ ಹಿಡಿದು 1748ರವರೆಗೆ ನಡೆದಿರತಕ್ಕಂಥದ್ದು. ವಿಶೇಷವಾಗಿ ಇದು ಯುರೋಪಿನಲ್ಲಿ ನಡೆದಿರತಕ್ಕಂತಹ ಈ ಆಸ್ಟ್ರಿಯನ್ ಉತ್ತರಾಧಿಕಾರಿ ಯುದ್ಧದ ಸಂದರ್ಭದಲ್ಲಿ ಇದು ನಮ್ಮ ಭಾರತದಲ್ಲಿಯೂ ಫ್ರೆಂಚರಿಗೆ ಮತ್ತು ಬ್ರಿಟಿಷರಿಗೆ ಮುಂದುವರೆದಿರತಕ್ಕಂತಹ ಯುದ್ಧವಾಗಿತ್ತು. ಈ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಪ್ರಕಾರ ಏನಾಯಿತು ಅಂತಂದರೆ, ಈ ಮೊದಲ ಇದ್ದಿರತಕ್ಕಂಥ ಸ್ಥಿತಿಗತಿಗಳನ್ನು ಈ ಬ್ರಿಟಿಷರು ಮತ್ತು ಫ್ರೆಂಚರು ಕಾಯ್ದುಕೊಳ್ಬೇಕು ಅಂಥೇಳಿ ಆ ಒಪ್ಪಂದದ ಅಂಶ ಆಯಿತು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಮೊದಲಿಗೆ ಜಾರಿಗೊಳಿಸಿದವರು ಯಾರು ಅಂಥೇಳಿ ನಾವು ನೋಡ್ತೀವಿ. ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಮೊದಲಿಗೆ ಜಾರಿಗೊಳಿಸಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಹಾಗಾದರೆ ಇನ್ನೊಬ್ಬರು ಇರಬೇಕಲ್ಲ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಸ್ವಲ್ಪ ಇದರ ಬಗ್ಗೆ ನೋಡೋದಾದರೆ, ಈ ಬಾರ್ ಮಹಲ್ ಪ್ರಾಂತ್ಯ ಅನ್ನುವುದು ಈಗಿನ ತಮಿಳುನಾಡಿನ ಭಾಗದಲ್ಲಿ ಬರ್ತದೆ. ತಮಿಳುನಾಡಿನ ಭಾಗದಾಗ ವಿಶೇಷವಾಗಿ ನಾವು ಈ ತಮಿಳುನಾಡಿನ ಉತ್ತರ ಭಾಗದಲ್ಲಿ 12 ಪ್ರಾಂತ್ಯಗಳನ್ನು ಒಳಗೊಂಡಿತ್ತಿದ್ದು, ಅದಕ್ಕಾಗಿ ಇದಕ್ಕೆ ಬಾರ್ ಮಹಲ್ ಪ್ರಾಂತ್ಯ ಅಂಥೇಳಿ ನಾವು ನೋಡ್ತೀವಿ. ಹೀಗಾಗಿ ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಈ ರೈತವಾರಿ ಪದ್ಧತಿಯನ್ನು ಮೊದಲು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಯಾರ ಅಂಥೇಳಿ ನೋಡೋದಾದರೆ ಅದಕ್ಕೆ ಸರಿಯಾಗಿದ್ದಿರತಕ್ಕಂತಹ ಉತ್ತರ ಅಲೆಕ್ಸಾಂಡರ್ ರೀಡ್ ಅನ್ನುವುದು ಸರಿಯಾದ ಉತ್ತರ. ಈ ಅಲೆಕ್ಸಾಂಡರ್ ರೀಡ್ ಅವರು ಬಾರ್ ಮಹಲ್ ಪ್ರಾಂತ್ಯದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ನಂತರದಲ್ಲಿ ಮುಂದೆ ಮದ್ರಾಸ್ ಭಾಗದಲ್ಲಿ, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಥಾಮಸ್ ಮನ್ರೋ ಅನ್ನುವವರು ಅದನ್ನು ಮನ್ರೋ ಅವರು ಈ ಪದ್ಧತಿಯನ್ನು ಈ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಅದನ್ನು ವಿಸ್ತರಿಸಿದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಮಂದಗಾಮಿ ನಾಯಕರು ಸರಿಯಾದ ಗುಂಪು ಅಂಥೇಳಿ ನಾವು ನೋಡೋದಾದರೆ, ಕೆಳಗಡೆ ಕೊಟ್ಟಿರತಕ್ಕಂತಹ ಇದು ಮಂದಗಾಮಿಗಳ ಗುಂಪನ್ನು ನಾವು ಗುರುತಿಸ್ರಿ ಅಂಥೇಳಿ ನೋಡ್ತೀವಿ. ಮೊದಲನೇ ಆಪ್ಷನಲ್ಲಿ ಏನಿದೆ ಅಂತಂದರೆ MG ರಾಣಡೆ ಅವರು ಮಂದಗಾಮಿಗಳು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಕೂಡ ಮಂದಗಾಮಿಗಳು, ಅರಬಿಂದೋ ಘೋಷ್ ಇವರು ಮಂದಗಾಮಿಗಳು ಅಲ್ಲ, ಇವರು ತೀವ್ರವಾದಿಗಳು ಅಥವಾ ತೀವ್ರಗಾಮಿಗಳು ಅಂಥೇಳಿ ನಾವು ನೋಡ್ತೀವಿ. ರಾಜ್ಯಗುರು ಕ್ರಾಂತಿಕಾರಿ ಅಂತೇಳಿ ನೋಡ್ತೀವಿ. ಹೀಗಾಗಿ ಮೊದಲನೇ ಆಪ್ಷನ್ ತಪ್ಪು. ಎರಡನೇದು MG ರಾಂಡೆ, ಮಹಾದೇವ್ ಗೋವಿಂದ ರಾಂಡೆ ಅಂತೇಳಿ ನೋಡ್ತೀವಿ. ಸುರೇಂದ್ರನಾಥ್ ಬ್ಯಾನರ್ಜಿ ಕರೆಕ್ಟ್, ಗೋಪಾಲಕೃಷ್ಣ ಗೋಖಲೆ ಅವರು ಮಂದಗಾಮಿಗಳೇ. ಅನಂತರ ದಾದಾಬಾಯಿ ನವರೋಜಿ ಅವರು ಮಂದಗಾಮಿಗಳು. ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ನಾವು ನೋಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ 2 ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, 1893ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನಟಾಲಿಗೆ ಹೋಗಲು ಕಾರಣ ಏನ ಅಂಥೇಳಿ ಕೇಳಿದ್ದಾರೆ. ವರ್ಣಭೇದ ನೀತಿಯ ವಿರುದ್ಧ ಹೋರಾಡಲಿಕ್ಕೆ ಹೋದರು ಅನ್ನೋದು ತಪ್ಪು. ಯಾಕಂತಂದರೆ ಅವರು ನಟಾಲಿಗೆ ಹೋದ ನಂತರದಲ್ಲಿ ವರ್ಣಭೇದ ನೀತಿಯ ವಿರುದ್ಧವಾಗಿ ಅವರು ಹೋರಾಟ ಮಾಡಿದರು. ದಕ್ಷಿಣ ಆಫ್ರಿಕಾದ ಜನರ ನೆರವು ಪಡಲಿಕ್ಕೆ ಹೋದರು ಅನ್ನೋದು ತಪ್ಪು. ನೆಲ್ಸನ್ ಮಂಡೇಲಾ ಅವರನ್ನು ಭೇಟಿ ಮಾಡಲಿಕ್ಕೆ ಹೋದರು ಅನ್ನೋದು ತಪ್ಪು. ಸರಿಯಾದ ಉತ್ತರ ದಾದಾ ಅಬ್ದುಲ್ಲಾ ಮತ್ತು ಅವರ ಕಂಪನಿಯ ವಕಾಲತ್ತನ್ನು ವಹಿಸಲಿಕ್ಕೆ ವಕೀಲರಾಗಿ ಮಹಾತ್ಮ ಗಾಂಧೀಜಿಯವರು ಈ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದರು ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಪೃಥ್ವಿಯ ಆಕಾರವು ಇದರಿಂದ ನಿರ್ಧರಿಸಲ್ಪಡುತ್ತದೆ ಅನ್ನುವುದು ಸರಿಯಾದ ಉತ್ತರ ಈ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳೆರಡರಿಂದ ಪೃಥ್ವಿಯ ಆಕಾರ ನಿರ್ಧರಿಸಲ್ಪಡ್ತದೆ ಅಂಥೇಳಿ ನೀವೆಲ್ಲ ನೋಡಿರ್ತೀರಿ. ಏನಾಯ್ತಂದರೆ, ನಮ್ಮ ಜಿಯಾಡ್ ಆಕಾರದಲ್ಲಿದ್ದಿರತಕ್ಕಂತಹ ಭೂಗ್ರಹ ಈ ಧ್ರುವೀಯ ಭಾಗದಲ್ಲಿ ಏನದ ಅಂತಂದರೆ, ಧ್ರುವೀಯ ಭಾಗದಲ್ಲಿ ಸ್ವಲ್ಪ ಚಪ್ಪಟೆಯ ರೂಪದಲ್ಲಿ ಕಾಣ್ತದೆ. ನಿಮಗೆ ಸ್ವಲ್ಪ ಚಪ್ಪಟೆ
ಚಪ್ಪಟೆ ಇರುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಈ ಸಮಭಾಜಕ ವೃತ್ತದ ಭಾಗದಲ್ಲಿ ಅದರ ಹೇಗಿದೆ ಅಂತ ಸಮಭಾಜಕ ವೃತ್ತದಲ್ಲಿ ಅದು ಉಬ್ಬಿಕೊಂಡಂತೆ ನಾವು ನೋಡ್ತೀವಿ. ಅಂದರೆ ಉಬ್ಬಿಕೊಂಡಿದೆ ಹೌದಾ. ಹೀಗಾಗಿ ಈ ಪೃಥ್ವಿ ಆಕಾರವು ಇದರಿಂದ ನಿರ್ಧರಿಸಲ್ಪಡುತ್ತದೆ ಅಂತಂದರೆ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳಿಂದ ನಿರ್ಧರಿಸಲ್ಪಡುತ್ತದೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಿಶ್ರಗೋಳ ಅಂದರೆ ಮ್ಯಾಂಟಲ್ನ ಮೇಲ್ಭಾಗವನ್ನು ಹೀಗೆ ಕರೆಯುತ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಮಿಶ್ರಗೋಳ ಅಥವಾ ಮ್ಯಾಂಟಲ್ನ ಮೇಲ್ಭಾಗವನ್ನು ಹೀಗೆ ಕರೆಯುತ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಇಲ್ಲಿ ಮ್ಯಾಂಟಲ್ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಈ ರೀತಿ ಇದ್ದಿರ್ತಕ್ಕಂಥದ್ದು, ಮೇಲೆ ಇದ್ದಿರ್ತಕ್ಕಂತಹ ಭೂಪದರ ಮ್ಯಾಂಟಲ್ನ ಅಂದರೆ ಮ್ಯಾಂಟಲ್ನ ಮಿಶ್ರಗೋಳದ ಪದರ ಅಂತೇಳಿ ನೋಡ್ತೀವಿ. ಅದಾದ ನಂತರದಲ್ಲಿ ನಾವು ಭೂಮಿಯ ಕೇಂದ್ರ ಭಾಗ ಅಂತ ನೋಡ್ತೀವಿ. ಈಗ ಅವನು ಕೇಳಿದ್ದಿರ್ತಕ್ಕಂಥದ್ದು ಪ್ರಶ್ನೆ, ಮಿಶ್ರಗೋಳದ ಮೇಲ್ಭಾಗ ಹೀಗೆನ್ನುತ್ತಾರೆ. ಮಿಶ್ರಗೋಳವನ್ನು ನಾವು ಎರಡು ಭಾಗವನ್ನಾಗಿ ಮಾಡ್ತೀವಿ. ಮಿಶ್ರಗೋಳವನ್ನು ಎರಡು ಭಾಗವನ್ನಾಗಿ ವಿಂಗಡಿಸ್ತೀವಿ. ಆ ಮಿಶ್ರಗೋಳದಲ್ಲಿ ಮೊದಲನೇದನ್ನು ಏನಂತ ಕರಿತೀವಿ ಅಂತಂದರೆ ಅಸ್ತನೋಸ್ಪಿಯರ್ ಅಂತೇಳಿ ಕರಿತೀವಿ. ಯಾವ ಭಾಗ ಅಂತಂದರೆ ಇಲ್ಲಿದ್ದಿರ್ತಕ್ಕಂತಹ ಈ ಭಾಗವನ್ನು ಅಸ್ತನೋಸ್ಪಿಯರ್ ಅಂಥೇಳಿ ಕರಿತೀವಿ ನಾವು. ಒಟ್ಟು ಈ ಭಾಗವನ್ನು ಮಿಶ್ರಗೋಳ ಅಥವಾ ಮ್ಯಾಂಟಲ್ನ ಪದರು ಅಂಥೇಳಿ ಕರೆದ್ರೆ ಇದರಲ್ಲಿ ಎರಡು ಭಾಗ ಮಾಡಿರ್ತೀವಿ. ಒಂದನ್ನು ಅಸ್ತನೋಸ್ಪಿಯರ್ ಅಂತ ಕರಿತೀವಿ. ಇದೇ ಮಿಶ್ರಗೋಳದ ಕೆಳಭಾಗವನ್ನು ಏನಂತ ಕರಿತೀವಿ ಅಂತಂದರೆ ಅದನ್ನು ನಾವು ಮಿಸೋಸ್ಪಿಯರ್ ಅಂಥೇಳಿ ಕರಿತೀವಿ. ಮೇಲ್ಗಡೆ ಇದ್ದಿರತಕ್ಕಂಥ ಈ ಭಾಗವನ್ನು ಭೂಮಿಯ ಮೇಲ್ಪದರು ಅಥವಾ ಭೂಕವಚ ಅಂಥೇಳಿ ಕರಿತೀವಿ. ಇದನ್ನು ಮ್ಯಾಂಟಲ್ ಅಂತ ಕರಿತೀವಿ. ಮೇಲಿನ ಭೂಕವಚ ಅಂತೇಳಿ ಕರಿತೀವಿ. ಇನ್ನು ಈ ಭಾಗದಲ್ಲಿದ್ದಿರ್ತಕ್ಕಂಥದ್ದನ್ನು ನಿಫೆ ಅಂದರೆ ಭೂಮಿಯ ಕೇಂದ್ರ ಮಧ್ಯಭಾಗ ಅಂತೇಳಿ ಕರಿತೀವಿ. ಭೂಭಾಗದಿಂದ ಮೇಲಿನ ಭಾಗದಿಂದ ನಿಫೆಯ ಈ ಭಾಗದವರೆಗೆ ಒಟ್ಟು ಎಷ್ಟು ಕಿಲೋಮೀಟ್ರನ್ನು ನಾವು ನೋಡ್ತೀವಿ ಅಂತಂದರೆ 6371 ಕಿಲೋಮೀಟ್ರ್ ಏನಪ್ಪ ಅಂತಂದ್ರೆ ಅಂತರವನ್ನು ನಾವು ನೋಡ್ತೀವಿ. ಇನ್ನು ಈ ಮ್ಯಾಂಟಲ್ನ ಭಾಗ ಭೂಮಿಯ ಮೇಲ್ಭಾಗದಿಂದ ಇದ್ದಿರ್ತಕ್ಕಂಥ ಅಂತರ ಎಷ್ಟು ಅಂತಂದರೆ 2900 ಕಿಲೋಮೀಟ್ರನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಭೂಗೋಳ ಅಥವಾ ಭೂಕವಚ ಅಂಥೇಳಿ ನೋಡ್ತೀವಲ್ಲ, ಅಂದರೆ ಭೂಪದರು ಅಂತೇಳಿ ನೋಡ್ತೀವಲ್ಲ, ಇದರ ಎಷ್ಟು ಕಿಲೋಮೀಟ್ರ್ ಅಂತ ಆಳದವರೆಗೆ ಅದ ಅಂತಂದ್ರೆ 60 ಕಿಲೋಮೀಟ್ರ್ ಆಳದವರೆಗಿನ ಭಾಗವನ್ನು ನಾವೇನಂತ ಕರಿತೀವಿ ಅಂತಂದರೆ ಭೂಕವಚ ಅಂತ ಕರಿತೀವಿ. ಅಲ್ಲಿಂದ ಕೆಳಗಡೆ 2900 ಕಿಲೋಮೀಟ್ರ್ವರೆಗಿನ ಭಾಗವನ್ನು ನಾವು ಮಿಶ್ರಗೋಳ ಅಥವಾ ಮ್ಯಾಂಟಲ್ ಭಾಗ ಅಂತ ಕರಿತೀವಿ. ಅದರಿಂದ ಹಿಡಿದು ಭೂಮಿಯ ಕೇಂದ್ರ ಭಾಗದವರೆಗೆ ಇದ್ದಿರ್ತಕ್ಕಂಥ ಭಾಗವನ್ನು ನಿಪೆ ಅಂತೇಳಿ ಕರಿತೀವಿ. 6371 ಕಿಲೋಮೀಟ್ರ್ ಅದು ಆಳವನ್ನು ಹೊಂದಿದ್ದಿರ್ತಕ್ಕಂಥದ್ದು. ಮುಂದಿನ ನಾವು ಪ್ರಶ್ನೆಯನ್ನು ನೋಡೋದಾದರೆ ಈ ರೀತಿಯಾಗಿದೆ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂಥೇಳಿ ಪ್ರಶ್ನೆ ಕೇಳಿದ್ದಾನೆ. ಒಂದು ಕಡೆ ಏನು ಮಾಡಿದ್ದಾನೆ ಅಂತಂದರೆ, ಒಂದು ಕಡೆ ಜಗತ್ತಿನ ಪ್ರಸಿದ್ಧ ಜ್ವಾಲಾಮುಖಿಗಳನ್ನು ಕೊಟ್ಟಿದ್ದಾನೆ. ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು, ಅದು ಎ ಭಾಗದಲ್ಲಿ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳಿದಾವೆ. ಇನ್ನೊಂದು ಕಡೆ ಆ ಜ್ವಾಲಾಮುಖಿಗಳು ಇರುವ ಭೂಭಾಗ ಅಥವಾ ದೇಶಗಳನ್ನು ಕೊಟ್ಟಿದ್ದಾನೆ. ಇವುಗಳು ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಿರ್ತಕ್ಕಂಥದ್ದು. ಯಾವುದು ಇದರಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅಂಥೇಳಿ ನಾವು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಲಿಕ್ಕೆ ಹೋದಾಗ ಮೌನಲೋವಾ ಅಂತಕ್ಕಂತಹ ಏನು ಜ್ವಾಲಾಮುಖಿ ಇದೆಯಲ್ಲ ಅದು ಎಲ್ಲಿ ಕಂಡು ಬರ್ತದೆ ಅಂಥೇಳಿ ನಾವು ನೋಡೋದಾದರೆ ಅದು ಹವಾಯಿ ದ್ವೀಪಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಎರಡನೇದು ಮೌಂಟ್ ಫ್ಯೂಜಿಯಾಮ್ ಅಂತಕ್ಕಂಥದ್ದು ಇದೆಲ್ಲಿ ಕಂಡು ಬರ್ತದೆ ಅಂತಂದರೆ ಜಪಾನ್ನಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಮೌಂಟ್ ಕ್ರಾಕಟೋವಾ ಅಂತಕ್ಕಂತಹ ಜ್ವಾಲಾಮುಖಿ ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ. ಇನ್ನು ಮೌಂಟ್ ಫಿಲಿ ಅಂತಕ್ಕಂಥದ್ದು ವೆಸ್ಟ್ ಇಂಡೀಸ್ದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದರೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕೆಳಗೆ ಕೊಟ್ಟಿರತಕ್ಕಂಥ ಆಪ್ಷನ್ದಲ್ಲಿ ಎ ಮೌನಲೋವಾ ಅಂತಕ್ಕಂಥದ್ದು ಕಂಡುಬರುವುದು ಹವಾಯಿ ದ್ವೀಪ ಅಂತಂದರೆ ಎಗೆ 3 ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಮೌಂಟ್ ಫ್ಯೂಜಿಯಾಮ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಜಪಾನಿಗೆ, ಅಂದರೆ ಬಿಗೆ 1 ಸರಿಯಾದ ಉತ್ತರ. ಇಲ್ಲಿ 2 ಸೇಮ್ ಇರೋದರಿಂದ 2 ಮತ್ತು 3 ಸೇಮ್ ಇರೋದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಸಿ ಮೌಂಟ್ ಕ್ರಾಕಟೋವಾ ಅಂತಕ್ಕಂಥದ್ದು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ, ಅಂದರೆ ಸಿಗೆ 4ನೇದ್ದು. ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ 3 ನಾವು ಸರಿಯಾದ ಉತ್ತರ ಅಂಥೇಳಿ ಗುರುತಿಸ್ತೀವಿ. ಮುಂದಿನ ಪ್ರಶ್ನೆ, ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ಗುರುತಿಸಿರಿ ಅಂತೇಳಿ. ಹಿಮನದಿಯ ಸಂಚಯನದ ಕಾರ್ಯದಿಂದ
ಉಂಟಾಗ್ತಕ್ಕಂಥ ಭೂಸ್ವರೂಪ ಯಾವುದು ಅಂತ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾನೆ. ಪ್ರವಾಹ ಮೈದಾನ, ನದಿ ಮುಖಜ ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ತಪ್ಪಾಗಿದ್ದಿರ್ತಕ್ಕಂಥದ್ದು. ನಾವು ಅದೊಂದು ಆಪ್ಷನ್ ತೆಗೆದು ಹಾಕ್ಬೋದು ಅದನ್ನು. ಎರಡನೇದು ಮೆಕ್ಕಲು ಬೀಸಣಿಕೆ, ಕಂದರ ಸ್ವಾಭಾವಿಕ ದಡಕಟ್ಟೆ ಅನ್ನೋದು ತಪ್ಪಾಗಿದ್ದಿರ್ತಕ್ಕಂಥದ್ದು. ಅನಂತರ ಶಿಲಾನಿಚಯನ, ಅಂಡಾಕಾರದ ದಿಣ್ಣೆ, ತ್ರಿಕೋಣಾಕಾರದ ದಿಣ್ಣೆ, ಸರ್ಪಾಕಾರದ ದಿಣ್ಣೆ ಇದು ಸರಿಯಾಗಿದ್ದಿರತಕ್ಕಂಥದ್ದು. ಯಾವಾಗಲೂ ಹಿಮನದಿ ಆ ನದಿ ಹರಿಬೇಕಾದ್ರೆ ಇಷ್ಟು ಪ್ರಕಾರದ ಶಿಲಾನಿಚಯನ ಅಂತಂದರೆ ತಾನು ಹರಿಬೇಕಾದ್ರೆ ತನ್ನ ಎರಡೂ ಭಾಗಗಳೇನಪ್ಪ ಅಂತಂದರೆ ಶಿಲೆಗಳನ್ನು ಬಿಟ್ಟುಕೊಂಡು ಬರ್ತಕ್ಕಂತಹ ವ್ಯವಸ್ಥೆ ಆಗಿರ್ಬೋದು. ಅಂಡಾಕಾರದ ದಿಣ್ಣೆ ಅಂಥೇಳಿ ಬರ್ತದೆ, ತ್ರಿಕೋಣಾಕೃತಿಯ ದಿಣ್ಣೆ, ಸರ್ಪಾಕಾರದ ದಿಣ್ಣೆ ಅಂಥೇಳಿ ನಾವು ಅದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಕರೆಯುತ್ತಾರೆ. ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಎಂದು ಕರೆಯುತ್ತೇವೆ ಅಂಥೇಳಿ ನಾವು ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಏನು ಅಂತಂದರೆ ಉಷ್ಣಾಂಶ ವಿಪರ್ಯಾಸ ಅಂದರೆ ಅದರ ಹೆಸರಿನಲ್ಲಿದೆ. ಸರ್ವೇ ಸಾಮಾನ್ಯವಾಗಿ ಈ ಸಾಧಾರಣವಾಗಿ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಏನಪ್ಪ ಅಂತಂದರೆ ಕಡಿಮೆ ಆಗೋದನ್ನು ನಾವು ನೋಡ್ತೀವಿ. ಹಾಗೇನಾದರೂ ಕಡಿಮೆ ಆಗಲಿಲ್ಲ ಅಂತಂದರೆ ಅದನ್ನು ಉಷ್ಣಾಂಶ ವಿಪರ್ಯಾಸ ಅಂಥೇಳಿ ಕರಿತೀವಿ. ಯಾಕೆ ಅಂಥೇಳಿ ಅದನ್ನು ನಾವು ಪ್ರಶ್ನೆ ಮಾಡಿದಾಗ, ಅದನ್ನು ಸ್ವಲ್ಪ ಓರಿಗೆ ಹಚ್ಚಿದಾಗ ಕೆಲವೊಂದು ಭಾಗಗಳಲ್ಲಿ ಕಣಿವೆ ಪ್ರದೇಶ ಅಂತ ಇದ್ದಿರ್ತದೆ. ಇವು ಎರಡು ಬೆಟ್ಟ ಪ್ರದೇಶಗಳ ಈ ಬೆಟ್ಟ ಪ್ರದೇಶಗಳ ಈ ಮಧ್ಯಭಾಗದಲ್ಲಿ ನಾವು ನೋಡ್ರಿ, ಇವು ಎತ್ತರ ಬೆಟ್ಟ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಇದೇನು ಕಣಿವೆ ಭಾಗ ಐತಲ್ಲ, ಈ ಕಣಿವೆ ಪ್ರದೇಶದಲ್ಲಿ ವಿಶೇಷವಾಗಿ ಇಂಥ ವಾತಾವರಣ ಕಂಡು ಬರ್ತದೆ. ಇದಕ್ಕೆ ಕಾರಣ ಏನಾತಂದರೆ ಈ ದೀರ್ಘಾವಧಿಯ ರಾತ್ರಿಯ ಅವಧಿ ಹೆಚ್ಚಾಗಿದ್ದು ಹಗಲಿನ ಅವಧಿ ಏನಪ್ಪ ಅಂತಂದ್ರೆ ಕಡಿಮೆ ಇದ್ದಿರ್ತಕ್ಕಂಥದ್ದು. ಇನ್ನು ಮೋಡರಹಿತ ಶುಭ್ರ ಆಕಾಶ ಇದ್ದಿರ್ತಕ್ಕಂಥದ್ದು ಎರಡನೇ ಕಾರಣ. ಇನ್ನು ಒಣಗಾಳಿ ಬೀಸ್ತಕ್ಕಂಥದ್ದು, ಇನ್ನು ಮಾರುತರಹಿತವಾಗಿದ್ದಿರತಕ್ಕಂತಹ ಪ್ರದೇಶ, ಇನ್ನು ಹಿಮಾವೃತ ಪರ್ವತದ ಮೇಲ್ಭಾಗ, ಇವೆಲ್ಲ ಕಾರಣಗಳಿಂದ ಅಲ್ಲಿ ಏನಪ್ಪ ಅಂತ ಉಷ್ಣಾಂಶ ವಿಪರ್ಯಾಸ ಅಥವಾ ವಿಪರ್ಯಯ ಕಂಡು ಬರಲಿಕ್ಕೆ ನಾವು ನೋಡ್ತೀವಿ. ಇನ್ನೊಂದು ಮುಖ್ಯವಾಗಿ ಈ ಎಲ್ಲ ನಾವು ಗಮನಿಸಿದಾಗ ಈ 8th ಜಿಯೋಗ್ರಫಿಯಿಂದ ಪ್ರಶ್ನೆಗಳನ್ನ ಬಹಳಷ್ಟು ತೆಗೆದಿರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಹಿಂದೆ ಏನಪ್ಪ ಅಂತಂದರೆ ನಾವು ಪ್ರಶ್ನೆಯನ್ನು ನೋಡಿದಾಗ ಯಾವುದು ಅಂತಂದರೆ ಈ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಇಲ್ಲಿ ಕೇಳಿದ ಹಾಗೆ, ಇದರ ಮುಂದುವರಿದು ಏನಪ್ಪ ಅಂತಂದರೆ ಇದಕ್ಕೆ ಹೋಲುವಂಥ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಕ್ಕಂಥ ಸ್ಥಳಗಳನ್ನು ಕೇಳುವ ಸಂಭವನೀಯ ಪ್ರಶ್ನೆಯನ್ನು ನಾವು ನೋಡ್ತೀವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬರ್ತಕ್ಕಂಥ ಪ್ರದೇಶ ಯಾವುದಾ ಅಂಥೇಳಿ ಕೇಳ್ಬೋದು. ಅದು ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥ ಈ ಲಿಬಿಯಾ ಅಂತಕ್ಕಂತಹ ರಾಷ್ಟ್ರ ಬರ್ತದೆ ರೀ. ಆಫ್ರಿಕಾ ಖಂಡದ ಲಿಬಿಯಾ ರಾಷ್ಟ್ರ, ಈ ಲಿಬಿಯಾ ದೇಶದಲ್ಲಿ ಆಲ್ ಅಜಿಜಿಯಾ ಅಂತಕ್ಕಂತಹ ಪ್ರದೇಶ, ಈ ಆಲ್ ಅಜಿಜಿಯಾ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಉಷ್ಣಾಂಶ ದಾಖಲೆ ಆಗಿದ್ದಿರ್ತಕ್ಕಂಥದ್ದು. ಎಷ್ಟು ಅಂತಂದರೆ +58 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥದ್ದು. ಇದಕ್ಕೆ ತದ್ವಿರುದ್ಧವಾಗಿ ಜಗತ್ತಿನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥ ಪ್ರದೇಶವನ್ನು ನಾವು ನೋಡ್ತೀವಿ. ಇದಕ್ಕೆ ತದ್ವಿರುದ್ಧವಾಗಿ ಅದ್ಯಾವುದು ಅಂತಂದರೆ ನೋಡಿರಿ, ಇದಕ್ಕೆ ರಷ್ಯಾದಲ್ಲಿ ಬರ್ತಕ್ಕಂತಹ ಏಷ್ಯಾ ಖಂಡದ ಈ ರಷ್ಯಾ ದೇಶದಲ್ಲಿ ಬರ್ತಕ್ಕಂತಹ ಸೈಬೀರಿಯಾ ಭಾಗ, ಈ ಸೈಬೀರಿಯಾ ಭಾಗದಲ್ಲಿ ಒಂದು ವರ್ಕೋಯೆನಸ್ಕ್ ಅಂತಕ್ಕಂತಹ ಪ್ರದೇಶ, ಜನವಸತಿ ಪ್ರದೇಶ, ಇದು ವರ್ಕೋಯೆನಸ್ಕ್ ಅಂತಕ್ಕಂಥ ಪ್ರದೇಶ. ವರ್ಕೋಯೆನಸ್ಕ್ ಅಂತಕ್ಕಂಥ ಪ್ರದೇಶದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಎಷ್ಟು ಅಂತಂದರೆ -24 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಉಷ್ಣಾಂಶ ದಾಖಲಾಗಿರೋದನ್ನು ನಾವು ನೋಡ್ತೀವಿ.
ಅಂದರೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥದ್ದು ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥ ಲಿಬಿಯಾ ದೇಶದ ಆಲ್ ಅಜಿಜಿಯಾ ಅಂತಕ್ಕಂಥದ್ದು ಎಷ್ಟು ಅಂತಂದರೆ 58 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಯಾವುದು, ಈ ರಷ್ಯಾದಲ್ಲಿ ಬರ್ತಕ್ಕಂತಹ ಸೈಬೀರಿಯಾ ಭಾಗದಲ್ಲಿರುವ ವರ್ಕೋಯನಸ್ಕ್ ಅಂತಕ್ಕಂತಹ ಒಂದು ಜನವಸತಿ ಪ್ರದೇಶ -24 ಡಿಗ್ರಿ ಸೆಲ್ಸಿಯಸ್ ಇರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದೇಶಕ್ಕೆ ನೋಡೋದಾದರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಬರ್ತಕ್ಕಂತಹ ಗಂಗಾನಗರ ಅಂತ ಹೇಳಿ ನೋಡ್ತೀವಿ. ರಾಜಸ್ಥಾನದ ಗಂಗಾನಗರ. ಗಂಗಾನಗರ ಅನ್ನೋದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥ ಪ್ರದೇಶ. ಎಷ್ಟು ಅಂತಂದರೆ 54 ಡಿಗ್ರಿ ಸೆಲ್ಸಿಯಸ್ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಅತೀ ಕಡಿಮೆ ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥ ಪ್ರದೇಶನೂ ನಮ್ಮ ದೇಶದಲ್ಲಿಯೂ ನಾವು ನೋಡ್ತೀವಿ. ನಮ್ಮ ದೇಶದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಲಡಾಖ್ ಪ್ರದೇಶದ, ಲಡಾಖ್ನ ಅಲ್ಲೇಹ್ ಅಂತಕ್ಕಂತಹ ಪ್ರದೇಶ. ಇದೆಷ್ಟು ಅಂತಂದರೆ -10 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಉಷ್ಣಾಂಶ ದಾಖಲಾಗಿದ್ದಿರ್ತಕ್ಕಂಥ -10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರೋದನ್ನು ನಾವು ನೋಡ್ತೀವಿ. ಮುಂದುವರೆದಂತೆ ಇನ್ನೊಂದು ಅತಿ ಶೀತವಾಗಿದ್ದ, ಪ್ರಪಂಚದ ಅತ್ಯಂತ ಶೀತವಾಗಿದ್ದಿರ್ತಕ್ಕಂಥ ಪ್ರದೇಶವನ್ನು ಬರ್ತದೆ. ಅದು ಯಾವುದು ಅಂತಂದರೆ ಪ್ರಪಂಚದ ಅತ್ಯಂತ ಶೀತವಾಗಿದ್ದಿರ್ತಕ್ಕಂಥ ಪ್ರದೇಶ ಈ ಅಂಟಾರ್ಕ್ಟಿಕ್ದಲ್ಲಿ ಬರ್ತಕ್ಕಂತಹ ಮೋಸ್ಟೋಕ್ ಅಂತಕ್ಕಂಥದ್ದು. ಯಾವುದು ರೀ? ಮೋಸ್ಟೋಕ್. ಮೋಸ್ಟೋಕ್ ಪ್ರದೇಶ ಜಗತ್ತಿನಲ್ಲೇ ಅತ್ಯಂತ ಅತಿ ಶೀತ ಪ್ರದೇಶ ಅಂತೇಳಿ ನಾವು ನೋಡ್ತೀವಿ. ಅತಿ ಶೀತ ಪ್ರದೇಶ ಎಷ್ಟು? -89 ಡಿಗ್ರಿ ಸೆಲ್ಸಿಯಸ್ಸನ್ನು ಹೊಂದಿರತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಶೀತವಾಗಿದ್ದ ಪ್ರದೇಶ ಅಂಥೇಳಿ ನಾವು ನೋಡ್ತೀವಿ. ಇದಿಷ್ಟು ಮುಂದೆ ಬರ್ತಕ್ಕಂಥ ಅತ್ಯಂತ ಸಂಭವನೀಯ ಪ್ರಶ್ನೆಯಲ್ಲಿ ಒಂದು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರ. ಅಂದರೆ ಇಲ್ಲಿವರೆಗೆ ನಾವು ನೋಡಿರ್ತಕ್ಕಂಥದ್ದು 8th ಜಿಯೋಗ್ರಫಿ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಿರ್ತಕ್ಕಂಥದ್ದು. ಇನ್ನು ಮುಂದೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ನಾವು ಗಮನಿಸ್ತೀವಿ. ಏನು ಕೇಳಿದ ನಾವು? ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರ, ರೇಖಾಂಶ ಕೇಳಿಲ್ಲ, ಅಕ್ಷಾಂಶಿಕ ವಿಸ್ತಾರ ಅಂಥೇಳಿ ಕೇಳಿದಾನ. ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ ಅನ್ನೋದು ಅದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ. 11 ಡಿಗ್ರಿ ನೋಡಿರಿ, 11 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಡನೆ ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂಥೇಳಿ ಕೊಟ್ಟಿದ್ದಾನೆ. ಅಂದರೆ ಪೂರ್ವದ ಮೈದಾನ ಪ್ರದೇಶದಿಂದ ಪಶ್ಚಿಮದಲ್ಲಿದ್ದಿರ್ತಕ್ಕಂಥ ಕರಾವಳಿ ಮೈದಾನವನ್ನು ಸಂಪರ್ಕಿಸ್ತಿರ್ತಕ್ಕಂಥ ಘಟ್ಟ ಮಾರ್ಗಗಳನ್ನು ಇಲ್ಲಿ ನಮಗೆ ನೀಡಿದಾನೆ. ಅವುಗಳನ್ನು ನಾವು ಹೊಂದಿಸಿ ಬರೀಬೇಕು ಅನ್ನೋದು. ಇದು ಕೂಡ ನಮ್ಮ 9ನೇ ತರಗತಿಯ ಕರ್ನಾಟಕ ಜಿಯೋಗ್ರಫಿ ನೀವು ಸಿಲೆಬಸ್ನಲ್ಲಿ ಕಾಣ್ಬೋದು. ಆಗುಂಬೆ ಎಲ್ಲಿಂದ ಯಾವ ಮಾರ್ಗವನ್ನು ಸಂಪರ್ಕಿಸ್ತದೆ ಅಂತಂದ್ರೆ ಆಗುಂಬೆ ಶಿವಮೊಗ್ಗ ಮತ್ತು ಉಡುಪಿ ಮಾರ್ಗವನ್ನು ಸಂಪರ್ಕಿಸ್ತಕ್ಕಂಥದ್ದು. ಅದು ನಾವು ಆಗುಂಬೆ ಘಾಟಿ ಅಂಥೇಳಿ ಕರಿತೀವಿ. ಇನ್ನು ಚಾರ್ಮುಡಿ ಘಾಟಿ ಅಂತಕ್ಕಂಥದ್ದು ಮಂಗಳೂರು ಚಿಕ್ಕಮಗಳೂರನ್ನು ಗುರುತಿಸ್ತಕ್ಕಂಥದ್ದು. ಅದೆಲ್ಲಿದೆ ಅಂತ 3ನೇ ಆಪ್ಷನಲ್ಲಿ ನಾವು ನೋಡ್ತೀವಿ. ಅನಂತರ ಹುಲಿಕಲ್ ಘಾಟಿ ಅಥವಾ ಹುಲಿಕಲ್ ಘಟ್ ಅಂಥೇಳಿ ನಾವು ನೋಡ್ತೀವಿ. ಅದು ಶಿವಮೊಗ್ಗ ಕುಂದಾಪುರವನ್ನು ಸಂಪರ್ಕಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಶಿರಾಡಿ ಘಾಟಿ ಅಂತಕ್ಕಂಥದ್ದು ಸಕಲೇಶ್ಪುರ್ ಮತ್ತು ಮಂಗಳೂರನ್ನು ಸಂಪರ್ಕಿಸ್ತಕ್ಕಂಥದ್ದು. ಈ ಸರಿಯಾದ ಉತ್ತರ ಯಾವುದು ಅಂತಂದರೆ ಕೆಳಗೆ ಕೊಟ್ಟದ ಆಗುಂಬೆ ಘಟ್ಟ ಅನ್ನುವುದು ಶಿವಮೊಗ್ಗ ಉಡುಪಿ 1ಕ್ಕೆ 4 ಅಂದರೆ 1ನೇ ಆಪ್ಷನ್ಸಲ್ಲಿ ನಾವಿರೋದನ್ನು ನೋಡ್ತೀವಿ. ಇದು ಸರಿಯಾದ ಉತ್ತರ ನೋಡಿರಿ. ಕನ್ಫರ್ಮ್ ಆಗಿ B3 ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮಂಗಳೂರು ಚಿಕ್ಕಮಗಳೂರಲ್ಲಿ ನಾವು ನೋಡ್ತೀವಿ. ಹುಲಿಕಲ್ ಘಟ್ಟ ಅನ್ನೋದು C1 ಶಿವಮೊಗ್ಗ ಕುಂದಾಪುರ, ಶಿರಾಡಿ ಘಾಟಿ ಅಂತಕ್ಕಂಥದ್ದು ಸಕಲೇಶ್ಪುರ್ ಮಂಗಳೂರನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆಯನ್ನು ಹೆಸರಿಸಿರಿ ಅಂತಕ್ಕಂಥದ್ದು. ಅಂದರೆ ಅತಿ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅತಿ ಉದ್ದವಾದ ಸ್ಟೇಟ್ ಹೈವೇಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತೇಳಿ ನೋಡಿದಾಗ ಅದು ಸರಿಯಾದ ಉತ್ತರ ಬೆಳಗಾವಿ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಉದ್ದವಾಗಿದ್ದಿರ್ತಕ್ಕಂತಹ ರಾಜ್ಯ ಹೆದ್ದಾರಿಯನ್ನು ನಾವು ನೋಡ್ತೀವಿ. ಸರಾಸರಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಹೆದ್ದಾರಿಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ ಕರ್ನಾಟಕದಲ್ಲಿ 114 ರಾಜ್ಯ ಹೆದ್ದಾರಿಗಳಿದಾವೆ.
ಇಲ್ಲಿ ಅತಿ ಉದ್ದವಾಗಿದ್ದಿರ್ತಕ್ಕಂತಹ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥದ್ದು ಜಿಲ್ಲೆ ಬೆಳಗಾವಿ ಆದರೆ ಅತಿ ಕಡಿಮೆ ಉದ್ದವಾದ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥದ್ದು ಜಿಲ್ಲೆ ಅಂತ ನೋಡಿದರೆ ನಾವು ಬೆಂಗಳೂರು ನಗರ ಅಂತೇಳಿ ನಾವು ನೋಡ್ತೀವಿ. ಅತಿ ಕಡಿಮೆಗೆ ನೋಡಿದಾಗ ಕಡಿಮೆಗೆ ಬೆಂಗಳೂರು ನಗರ ಅನ್ನೋದು ರಾಜ್ಯ ಹೆದ್ದಾರಿಯನ್ನು ಕಡಿಮೆ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಅಂತ ನೋಡ್ತೀವಿ. ಇನ್ನು ರಾಯಚೂರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ರಾಯಚೂರು ಕೊಟ್ಟಿರತಕ್ಕಂಥ ರಾಯಚೂರಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಇದು ಅತ್ಯಂತ ಕಡಿಮೆ ಏನಪ್ಪ ಅಂತಂದರೆ ಜಿಲ್ಲಾ ರಸ್ತೆ ಹೊಂದುವುದರ ಜೊತೆಗೆ ಇನ್ನೊಂದಿದ್ರ ವಿಶೇಷತೆ ಏನಾಗ್ತಂದರೆ ಈ ರಾಯಚೂರು ಮತ್ತು ಕೊಡಗುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಕಾಣಂಗಿಲ್ಲ. ಕಡಿಮೆ ಜಿಲ್ಲಾ ರಸ್ತೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಇದು ರಾಯಚೂರು ಜಿಲ್ಲಾ ರಸ್ತೆ ಕಡಿಮೆ ಜಿಲ್ಲಾ ರಸ್ತೆಯನ್ನು ನಾವು ನೋಡ್ತೀವಿ. ಅತಿ ಹೆಚ್ಚು ರಾಜ್ಯ ರಸ್ತೆಗಳನ್ನು ಸ್ಟೇಟ್ ಹೈವೇ, ಇದು ಡಿಸ್ಟ್ರಿಕ್ಟ್ ರೋಡ್ ಅಂಥೇಳಿ ನಾವು ನೋಡ್ತೀವಿ. ಇದು ಹೆಚ್ಚು. ಅನಂತರ ಬೆಳಗಾವಿ ಜಿಲ್ಲೆ ರಾಜ್ಯ ಹೆದ್ದಾರಿಗಳನ್ನು ಹೊಂದಿರತಕ್ಕಂತಹ ಅತಿ ಉದ್ದವಾದ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥದ್ದು ಬೆಳಗಾವಿ ಆದರೆ ಅತಿ ಕಡಿಮೆ ಉದ್ದವಾದ ರಾಜ್ಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥದ್ದು ಬೆಂಗಳೂರು ನಗರ ಅಂತ ನೋಡಿದ್ದೀವಿ. ಅದೇ ರೀತಿಯಾಗಿ ರಾಯಚೂರು ಅತಿ ಏನಪ್ಪ ಅಂತಂದರೆ ಕಡಿಮೆ ಜಿಲ್ಲಾ ರಸ್ತೆಯನ್ನು ಹೊಂದಿರತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಇನ್ನು ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡಿದ್ವಿ. ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನ ಹೊಂದಿರತಕ್ಕಂತಹ ಜಿಲ್ಲೆ ತುಮಕೂರು. ಇದು ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಹೆಚ್ಚು ಜಿಲ್ಲಾ ರಸ್ತೆನ ಹೊಂದಿರತಕ್ಕಂಥದ್ದು ತುಮಕೂರು ಅಂಥೇಳಿ ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನಾವು ಬೆಳಗಾವಿ ಅಂಥೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ, ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು ಅಂಥೇಳಿ ನಾವು ನೋಡೋದಾದರೆ ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರತಕ್ಕಂತಹದ್ದು ಎಷ್ಟು ಉತ್ತರ ಅಕ್ಷಾಂಶದಲ್ಲಿ ಅದನ್ನು ಕಾಣ್ತೀವಿ ಅನ್ನೋದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 6 ಡಿಗ್ರಿ 45 ನಿಮಿಷ ಅನ್ನೋದು ಸರಿಯಾದ ಉತ್ತರ. ಇಲ್ಲಿವರೆಗೆ ಅತ್ಯಂತ ಪ್ರಮುಖವಾಗಿದ್ದಿರ್ತಕ್ಕಂತಹ ಪ್ರಶ್ನೆಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಅಂಥೇಳಿ ಎಲ್ಲರಿಗೂ ನಮಸ್ಕಾರ.